ಈಗ ನಾವು ಫೈನ್ ಆರ್ಟ್ ಕಾಲೇಜ್ ಒಳಗಿದ್ದೀವಿ. ಈ ಕಾಲೇಜ್ ಒಳಗೆ ಏನೇನು ಮೂರ್ತಿಗಳು ಮಾಡ್ಯಾರ, ಯಾವ ರೀತಿ ಕೆತ್ತನೆಗಳು ಮಾಡ್ಯಾರ ಅಂಥೇಳಿ ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀರಿ. ಸೊ ಈಗ ನೀವು ನೋಡ್ಬೋದು ಮೂರ್ತಿಗಳನ್ನು ಯಾವ ರೀತಿ ಕೆತ್ತನೆಗಳು ಮಾಡ್ಯಾರ ಅಂಥೇಳಿ. ದೋಸ್ತರಿಗೆಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂತಂದ್ರೆ ಕಲಿಯುಗ ಬಿಗ್ ಫಿಲಮ್ದು ಆಡಿಷನ್ ನಡ್ಲಿಕ್ಕತ್ತದ. ಇಲ್ಲಿ ಟೈಮ್ ಈಗ ಎಕ್ಸಾಕ್ಟಾಗಿ 12 ಗಂಟೆ ಆಗ್ಯದ. ಬಟ್ ಕ್ಲೈಮೇಟ್ ಹೆಂಗದಪ್ಪ ಅಂತಂದ್ರೆ ಬೆಳಿಗ್ಗೆ ಮಾರ್ನಿಂಗ್ 8 ಗಂಟೆಯಿಂದ 9 ಗಂಟೆಗೆ ಯಾವ ಥರ ಕ್ಲೈಮೇಟ್ ಇರ್ತದೆ ಆ ಥರ ಕ್ಲೈಮೇಟ್ ಅದ. ಯಾಕಪ್ಪ ಅಂದ್ರೆ ಇಲ್ಲಿ ಬಿಸಿಲು ಬಂದಿಲ್ಲ, ಮೋಡ ಜಾಸ್ತಿ ಆಗ್ಯದ. ಸೊ ಈಗ ನೆಕ್ಸ್ಟ್ ಆಡಿಷನ್ ಕೊಟ್ಟು ಬಂದ ಮೇಲೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗದ ಅಂತ ಹೇಳಿ ನಮ್ಮ ಅಂಬರೀಷ್ ಅವರು ಕ್ವಶನ್ಸ್ ಕೇಳ್ತಾರೆ ಅವರಿಗೆ. ಸೊ ಈ ಬ್ಲಾಗ್ನಾಗ ಕಂಟಿನ್ಯೂ ಆಗ್ತದೆ, ನೀವು ನೋಡ್ತಾ ಇರಿ. ಆ್ಯಂಡ್ VR ಪ್ರೊಡಕ್ಷನ್ ಅಂತ ಹೇಳಿ ನಮ್ಮ ಕಲಬುರಗಿ ಒಳಗೆ ಈ ಥರ ಆಡಿಷನ್ ಮಾಡಿ ಒಂದು ಬಿಗ್ ಫಿಲ್ಮ್ ಮಾಡುವಂತಹ ಒಂದು ಚಾಲೆಂಜ್ ತೊಗೊಂಡು ಹೊಂಟಿದ್ದಾರೆ. ಸೊ ಇವ್ರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಆ್ಯಂಡ್ ನೀವು ಕೂಡ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಆಡಿಷನ್ ಕೊಟ್ಟವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ, ಆಡಿಷನ್ ಬಿಫೋರ್ ಹೆಂಗಿರ್ತಾರೆ ಆ್ಯಂಡ್ ಆಫ್ಟರ್ ಹೆಂಗಿರ್ತಾರೆ ಅಂತೇಳಿ ಈ ವಿಡಿಯೋದಾಗ ನೋಡಿರಿ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು, ನೀವು ಆಡಿಷನ್ಸ್ ಅಂದರೆ ಹೆಂಗಿರ್ತ ಅಂತ ತಿಳ್ಕೊಬೋದು. ಸೊ ನೋಡ್ತಾ ಇರಿ, ವ್ಲಾಗ್ ಕಂಟಿನ್ಯೂ. ಭಾಳಷ್ಟು ಜನಕ್ಕೆ ಆಡಿಷನ್ ಅಂತಂದರೆ ಯಾವ ಥರ ಇರ್ತದೆ ಅನ್ನೋದು ಕುತೂಹಲ ಇರ್ತದೆ. ಆ ಆಡಿಷನ್ ಕುತೂಹಲ ಇರೋದನ್ನು ನಾನು ಈಗ ತೋರಿಸ್ತೀನಿ. ಇದ್ರೊಳಗೆ ನೋಡ್ತಾ ಇರಿ. ಪ್ರಕಾಶ ಪ್ರತಾಪ ನರಹರಿ ಅಪ್ಪ ಮಗ, ಎಂಥ ಸಂಬಂಧ, ಎಂಥ ನೋಟ, ಎಂಥ ಮಕ್ಕಳ ಜನ್ಮ ಕೊಟ್ಟೆ. ಒಂದೊಂದು ಮುತ್ತುಗಳ ಕಡೆ ಮುತ್ತುಗಳು. ಅದೃಷ್ಟವಶ ನೀನು ಇವತ್ತಿಲ್ಲ. ನೀನು ನೋಡ್ಬೇಕಾಗಿತ್ತು ಇಂಥ ನೋಟ, ಎಂಥ ನೋಟ, ಇಂಥ ಮನೆಯಲ್ಲಿ ಪೂಜೆ ಪುನಸ್ಕಾರ, ಜಪ ತಪ, ಗಂಟೆಗಳ ಶಬ್ದ ನಾದ ಎಲ್ಲ ನಡೀತಾ ಇತ್ತು. ಆದರೆ ಇವತ್ತು ಹುಡುಗರ ವೈಭೋಗ, ಹುಡುಗರು ಸುರಿಗಳು ಎಷ್ಟೋ ಜನ ಸಾಯ್ತಾರೆ. ನಿಮ್ಗೆ ಏನೋ ಆಗ್ತಿಲ್ವಲ್ಲ, ಏನಮ್ಮ ನೀವೆಲ್ಲ ಈ ಮಹಾನ್ ತಾಯಿಯ ಸೊಸೆತರ ಎಷ್ಟಾಗುತ್ತೆ ನಾವು ನಿಮಗೆ ಬಾಳಕ್ಕೆ. ಅಮ್ಮ 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 ಸಿಗಲಿಲ್ಲ ಬೇಡಿ ನಾವು ಹಾಕೊಂಡು ಎಷ್ಟು ಕಷ್ಟ ಹಾಕೊಂಡು ಅನ್ನ ನಮ್ಮ ಹಿಂದೆ ನೋಡ್ಲತ್ತಿರಲ್ಲ, ಇವರು ಚರಣ್ ಕುಮಾರರ. ಇವ್ರದ್ದು ಏನಾಗ್ಯದಪ್ಪ ಪ್ರಾಬ್ಲಮ್ ಅಂತಂದ್ರೆ, ಎಲ್ಲರಿಗಿಂತ ಫಸ್ಟ್ ಬಂದು ಆಡಿಷನ್ದಾಗ ಫಾರ್ಮ್ ಫಿಲ್ಅಪ್ ಮಾಡಿ ಫೋಟೋ ಹಚ್ಚಿ ರೆಡಿ ಆದವ್ರು ಫಸ್ಟ್ ಇವರೇ. ಸೊ ಈಗ ಎಲ್ಲರೂ ಮುಗಿಸ್ಕೊಂಡು ಹೋಗ್ಯಾರ, ಇನ್ನೂ ಕೂಡ ಇವರು ಆಡಿಷನ್ ಕೊಡಲಾಗ್ಯಾರ. ಯಾಕೆ ಆಡಿಷನ್ ಕೊಡಲಾಗ್ಯಾರ ಅಂತ ಇವರಿಂದ ಕೇಳಮ್ಮ. ಸೊ ನೀವು ಯಾಕೆ ಆಡಿಷನ್ಗೆ ಹೋಗಲಾಗ್ಯಾರ? ಫಸ್ಟ್ ಟೈಮ್ ಅಂದರೆ ಭಾಳ ಅನ್ಸ್ಕೊಂಡು. ಸೊ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವ್ರಿಗೆ ಅಂಜಿಕೆ ಬರ್ಲಕತ್ತಂತ. ಬಟ್ ಅವ್ರಿಗೆ ಹೆಂಗಪ್ಪ ಅಂದ್ರೆ ಆ್ಯಕ್ಟಿಂಗ್ನಾಗ ಭಾಳ ಇಂಟ್ರೆಸ್ಟ್ ಅದ. ಬಟ್ ಅವರು ಅಲ್ಲಿ ಆಡಿಷನ್ ಕೊಡ್ಲಿಕ್ಕೆ ಅಂಜಲಿಕತ್ತಾರ. ಸೊ ನೀವೇನಾರ ಹೇಳ್ತೀರಿ ಅವ್ರ ಬಗ್ಗೆ? ಏನು ಹೇಳಪ್ಲೆ ಇಲ್ರಿ ಪಾಪ, ಅದೇ ಹೋಗಲ್ಲತ್ತೀನಿ ಒಲ್ಲತ್ತರ ಭಯ ಪಡ್ಬೇಡ್ರಿ. ನಾವು ಹೋರಿ ಇಲ್ರಿ, ಹಾಂ ಏನಾಗ ಹೇಳ್ರಿ, ಅಲ್ಲೇನು ಭಯ ಪಡಬೇಡ್ರಿ, ಏನು ಪಡಬೇಡ್ರಿ. ಪಾಪ ಆಸೆ ಅದ ಬುಕ್ಕುದ ನಿಮಗೆ. ಮನುಷ್ಯನ ಮಕ್ಕಳು ತುಂಬ ತುಳಕ್ಲತ್ತರಿ. ಅದೆಲ್ಲ ಹೇಳ್ರಿ, ಸಣ್ಣ ಗಿಡದ ಆಸೆ ಪಡ್ಲತ್ತೀರಿ. ಈಗಿನಲ್ಲಿ ಹೇಳ್ರಿ
ಹೋಗಿ ಪೂರ್ಣ ಹೇಳ್ತೀನಿ. ಹಾಂ ಯಾಕೆ ಈಸಿದ ಹೇಳಿ ಫೋನ್ ಹಚ್ತೀನಿ. ಹಾಂ ಆರ್ಟಿ ಸುಂದರ ಎಲ್ಲ ಇದ್ರೆ ಹೋರ್ಲ ಹಚ್ತಾನೆ. ಯಾಕೆ ಈಗ ಕೊಡ್ರಿ ಅಂದ್ರೆ ಸರಿ ಅಡಿಷನ್ ಏನಾಗುತ್ತೆ ನಾವು ಮಾತಾಡ್ತೀವಿ ಅದಕ್ಕೆ ಹೊಂಟದ ಆಡಿಷನ್ ಕೊಡ್ಕೋರಿ ಎಲ್ಲ ಫಾರ್ಮ್ ತುಂಬ ಎಲ್ಲ ಕಟ್ಟಿಗೆಸಿನ ಒಳಗೆ ಬಂದಾರ್ರಿ ಅಂದ್ರೆ ಮತ್ತೆ ಹಂಚ್ಕೊಂಡು ಅವ್ರೆ ಅವ್ರು ಹೇಳ್ತಾರೆ ಹಾಂ ಒಬ್ಬ ಇಂಟ್ರೆಸ್ಟ್ ಅದ ಅಂದಿಲ್ಲತ್ತಾರ ಹೊರಗೆ 7-5 ಕೂತಾರೆ ಇಲ್ಲಿ ಹೊಸ ಮಂದಿ ಬಳಸೋಣ ಲಾಸ್ಟಿಗೆ ಬರ್ತಾರೆ ಅವ್ರು ಏನಾಗಲ್ಲ ಅವ್ರಿ ನಿಮ್ಮ ಒಳಗೆ ಬಕ್ಕಳದಾರ ಆಸೆ ಹೊರಗೆ ಹಾಕ್ರ ಸರಿ ಇಲ್ಲ ಎಲ್ಲರದು ಫಸ್ಟೇ ಇರ್ತದೆ ರೀ ಯಾವುದು ಎಲ್ಲ ಫಸ್ಟೇ ಅದ ರೀ ಜರ ಹೋರಿ ಏನಾಗಲ್ಲ ರೀ ಧೈರ್ಯ ತಗೋರಿ ನಂದು ಹೋಗಲ್ಲ ಅಂತ ಮಾಡೋಣ ಒಳಗೆ ಹೋರಿ ಏನಾಗಲ್ಲ ಕ್ಯಾರೆಕ್ಟರ್ ಅಣ್ಣ ಹಿಂಗೆ ಹಿಂಗೆ ಅಲ್ಲೇ ಅಂತ ಏನು ಹಾಸ್ಪಿಟಲ್ದಾಗ ಸಣ್ಣ ಪರ್ವ ಇಂಜೆಕ್ಷನ್ ಮಾಡತ್ತೀರಿ ಏನಾಗಲ್ರಿ ನೀವು ಪೂರ ಸೆಲೆಕ್ಟೇ ಈಗ ಮುಗೀತು ಫಸ್ಟ್ ಬಂದಿರೋದು ಮುಂಜಾನೆ ಬಂದಿರೋದು ನೀವು ಸೆಲೆಕ್ಟ್ ಒಳಗೆ ಹೋಗ್ಲಿಕ್ಕೆ ಅಂದಿಲ್ಲತ್ತಾರ ಹೋಗೋಣ ಏನು ಅಂಜಬೇಡ ಅಂಜಿದ್ರೆ ಲಾಸ್ಟ್ ಆಗ್ತದೆ ಅಂಜಬಾರ್ದು ಹೇಳ್ತಾರೆ ನಿನ್ನ ನಿಮಗೆ ಫಸ್ಟ್ ಬಂದಿರೋಣ ಎಲ್ಲರೂ ಫಸ್ಟ್ ಕಣ ಯಾರು ಎಲ್ಲರೂ ಫಸ್ಟೇ ಇರ್ತಾರ ಸ್ವಲ್ಪ ಧೈರ್ಯ ಮಾಡಿ ಹಿಡ್ಕೊಂಡು ಹೋಗ್ಬಿಡ ಅಂಜಬಾರ್ದು ಆಯ್ತಾ ಶಿಲ್ಪ ಹೇಳಿ ತಪ್ಪಡಿ ನಾಟಕ ಮಾಡೋದ್ರಿ ಮಗನೇ ಇನ್ನೊಂದ್ಸಲ ಏನ್ರೆ ಮಾಡದೆ ಅಂಗದಲ್ಲಿ ಅಂಗೈ ಮಾಡಬಾರ್ದು ಕತ್ತರಿಸ್ಬಿಡ್ತೀನಿ ಬರ್ರಿ ಬೇಕಾದ್ರೆ ಒಂದೆರಡು ದಿವಸ ನಾನು ಬಂದಿರ್ತೀನಿ ನಿಮ್ಗೆ ಟ್ರೈನ್ ಮಾಡ್ಕೊಂಡು ಅಂಜಿಗೆ ಬರ್ತಿರ್ಲಿಲ್ಲ ಅದೇ ಖುಷಿಲಿ ನಿಮಗ ಒಬ್ಬರಿ ತಿನ್ನಿಸ್ತೀನಿ ಏನು ಭಾರಿ ಟ್ಯಾಲೆಂಟ್ ಅದಾರ ನಾವು ಸುಮ್ಮನೆ ಅಂತಾರ ಫಸ್ಟ್ ಇರ್ದು ಹೇಳ್ರಿ ನಂಗೆ ಏನ್ ಹಿಡ್ಕೊಂಡು ನಿಂತಾರ ಹಾರ್ಟ್ ಅಟ್ಯಾಕ್ ಟ್ಯಾಲೆಂಟ್ ಅದ ನಿಮ್ಮಲ್ಲಿ ಫಸ್ಟಿಗೆ ಬಂದ್ರು ಫಸ್ಟಿಗೆ ಬಂದ ಕೇಸಿಂದ ಮುಂಜಾನೆ ಫಸ್ಟ್ 10 ಗಂಟೆಗೆ ಬಂದ್ರ ಆಡಿಷನ್ಕ ಈಗ 4 ಕಾಲದ ಟೈಮ್ 4 ಕಾಲತ್ತದ 4 ತನ ಎದೆ ಹಿಡ್ಕೊಂಡು ಇಲ್ಲೇ ನಿಂದ್ರದು ಗೇಟ್ ಬಲ್ಲಿ ನಿಂದ್ರ ಇದೇ ನೋಡೋದ ಫಾರ್ಮ್ ತುಂಬ್ಯಾರ ಎಲ್ಲ ಮಾಡ್ತಾರೆ ಪಾಪ ಅಷ್ಟು ಭಯ ಅವ್ರಿಗೆ ಬಟ್ ಲಾಸ್ಟಿಗೆ ಹೋಗಿ ಕೊಟ್ಟು ಬಂದ್ರೆ ಆಡಿಷನ್ ಹೆಂಗೆ ಮಾಡಿದ್ರೆ ಇಲ್ಲಿ ಭಾಳ ಅಂಜಿಕೆ ಹೊಂಟೈತಿ ಫಸ್ಟ್ ಕೊಬ್ಬರಿ ತಿಂದಿದ್ದು ಏನು ಅನ್ನಿಸ್ತದೆ ಸ್ಟಾರ್ಟಿಂಗ್ ಭಾಳ ಅಂಜಿಕೆ ಹೊಂಟೈತಿ ರೀ ಮುಂದೆ ಚಾನ್ಸ್ ಸಿಕ್ತಂದ್ರೆ ಹೆಂಗ ಅನಿಸ್ತಾರೆ ಈಗ ಅಲ್ಲಿ ಒಳಗೆ ಮಾಡಿ ಬಂದ್ಮೇಲೆ ಫಸ್ಟಿಗೆ ಯಾಕೆ ಅಂಜಲಿಕತ್ತಿದ್ರಿ ಮಾಡ್ಲಿಕ್ಕೆ ಇದೇ ಫಸ್ಟ್ ಅಲ್ರಿ ನಾನು ಅಂಜಿಕೆ ಹೊಂಟದ ಮತ್ತಂದ್ರೆ ಒಳಗೇನು ಹೋಗಿ ನೋಡಿದ್ರ ನಾನು ಕಾಯಿಸಿಲಿ ಹೋಗಿ ನೋಡಿಲ್ಲ ಕೆಲಸ ಮನುಷ್ಯ ಮಾಡಲತ್ತಿತ್ತು ಒಳಗೆ ಹೋದ್ರೆ ಬೇರೆನೇ ಮಸ್ತ್ ನೋಡ್ರ ಹೊರಗಿನ ನೋಡ್ರ ಒಳಗಿನ ಬೇರೆನೇ ಇರ್ತೈತೆ ಬಟ್ 100% ಅಣ್ಣಗೊಂದು ರೋಲ್ ಕೊಡ್ತೀನಿ ಅಂದ್ರೆ ಮೇಡಮ್ ಅವರು ಟೆನ್ಷನ್ ಗುಡ್ ಕಂಗ್ರ್ಯಾಚುಲೇಷನ್ಸ್ ಅಂಜಲಿಗೆ ಹೋಗ್ಬೇಡ್ರಿ ನೆಕ್ಸ್ಟ್ ಟೈಮ್ ಮತ್ತೆ ಎಲ್ಲಿನೋ ಅಂಬಾದಾಸ್ ಅವ್ರು ನಮ್ಮ ಜೊತೆಗಾರ ಅವ್ರು ಆಲ್ರೆಡಿ ಗಂಗಾನ ಶಾರ್ಟ್ ಫಿಲಮ್ದಾಗ ಚಿಂಗ್ ಮಾಡ್ಯಾರ ಈಗ ಕಲಿಯುಗನಾಗ ಆಡಿಷನ್ ಆಡ್ಲಿಕ್ಕೆ ಅಂತೇಳಿ ಇಲ್ಲಿ ಬಂದಾರ ಸೊ ನಿಮಗೆ ಹೆಂಗೆ ಫೀಲ್ ಆಗ್ಬೇಕಂದ್ರೆ ಶಾರ್ಟ್ ಫಿಲಮ್ನ ಆ್ಯಕ್ಟ್ ಮಾಡಿರಿ ನಮ್ಗೆ ಒಂಥರ ಖುಷಿ ಅನ್ಸ್ಲತ್ತದ ರೀ ಯಾಕಪ್ಪ ಅಂದ್ರೆ ನಾವು ಒಂದು 2-3 ಶಾರ್ಟ್ ಫಿಲ್ಮ್ ಮಾಡೀವ್ರಿ ಗಂಗಾ ಅಂತೂ ಮೇನ್ ಲೀಡಾಗಿ ಮಾಡೀನಿ ಏನಿಲ್ರಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರ ಬರ್ರಿ ಮೂವಿ ಒಳಗೆ ಮಾಡ್ರಿ ಶಾರ್ಟ್ ಫಿಲ್ಮ್ ಮಾಡ್ರಿ ಎಲ್ಲ ನಿಮ್ಮ ಟ್ಯಾಲೆಂಟ್ ಹೊರಗೆ ಇದು ಮಾಡ್ರಿ ಯಾಕಪ್ಪ ಅಂದ್ರೆ ಒಂದು ಯಾರೊಳಗೆ ಏನೇನು ಇರ್ತೋ ಗೊತ್ತಿಲ್ಲ ಅದು ಅಲ್ಲೇ ಬಚ್ಚಿಕೊಂಡು ಕೂಡ್ಬೇಡ್ರಿ ಹೊರಗೆ ನಿಮ್ದು ಏನದ ಅದು ಇದು ಮಾಡ್ಕೊಂಡು ಹೊರಗೆ ಟ್ಯಾಲೆಂಟ್ ತೋರಿಸ್ಬಿಟ್ರಿ ಎಲ್ರಿಗೂ
ಅದೊಂದು ಇದು ಬರುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೋ ತನಕ VR ಪ್ರೊಡಕ್ಷನಲ್ಲಿ ಒಂದು ಆಡಿಷನ್ ಇತ್ತು. ಸೊ ಇವತ್ತು ಆಡಿಷನ್ ಇತ್ತಲ್ಲ, ಸೊ ನಮ್ಮ ಸರ್ ಅವರು ಮೇಡಮ್ ಅವರು ಎಲ್ಲರೂ ಸೇರಿ ಆಡಿಷನ್ ಮಾಡಿದ್ರು. ಸೊ ಎಕ್ಸ್ಪೀರಿಯನ್ಸ್ ಹೆಂಗಿದ್ರಿ? ತುಂಬ ಚಲೋ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಒಳ್ಳೆ ಕಲಾವಿದರು ಬಂದರು. ಇಷ್ಟು ರೆಸ್ಪಾನ್ಸ್ ಸಿಗ್ತಂತ ಗೊತ್ತಿರಲಿಲ್ಲ. ಸಣ್ಣ ಹುಡುಗರು ಆದ್ರೂ ಒಳ್ಳೆ ಟ್ಯಾಲೆಂಟೆಡ್ ಇದ್ದರು. ಹಾಗೆ ಒಳ್ಳೆ ಸಿಂಗರ್ ಸಿಕ್ಕರು. ಹಳ್ಳಿಯಿಂದ ಬಂದಿದ್ರು, ಬೆಳಗಾವಿಯಿಂದ ಬಂದಿದ್ರು, ಎಲ್ಲೆಲ್ಲ ದೂರದಿಂದೆಲ್ಲ ಬಂದು ಇಲ್ಲಿ ಆಡಿಷನ್ ಕೊಟ್ಟು ಅವ್ರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಮ್ಗೆ ಖುಷಿ ಆಯಿತು. ಲೈಕ್ ಇಟ್ ಈಸ್ ಸಮೌಟ್ ಲೈಕ್ ವೆರಿ ಡಿಫ್ರೆಂಟ್. ಸೊ ಹೋಪ್ ಸೊ ಮುಂದೆ ಒಳ್ಳೆ ಅವ್ರ ಕಲಾವಿದರಾಗಿ ಬೆಳೀಲಿ, ನಮ್ಮ ಮೂವಿನೂ ಚೆನ್ನಾಗಿ ಬರಲಿ, ಹೊರಗೆ ಬರಲಿ ಅನ್ನೋದೊಂದು ಆಸೆ. ಸೊ ಎಲ್ಲರೂ ಕಲಿತು ವರ್ಕ್ ಮಾಡಾಮು. ಹಾಗೆ ಎಲ್ಲ ಆರ್ಟಿಸ್ಟ್ಗೂ ಆಲ್ ದ ಬೆಸ್ಟ್. ಯಾರು ಸೆಲೆಕ್ಟ್ ಆಗಿರ್ತೀರಿ ಆಲ್ ದ ಬೆಸ್ಟ್. ಸೊ ಚೆನ್ನಾಗಿ ಮಾಡಿರಿ. ಇಟ್ಸ್ ಆಸಮ್ ಡೇ ಟು ಡೇ. ಸೊ ನನಗೆ ತುಂಬ ಖುಷಿ ಆಯ್ತು ಇದು ಆಡಿಷನ್ ನಾನು ತೊಗೊಂಡಿದ್ದೆ. ಓಕೆ ಸರ್, ಡ್ಯಾನ್ಸರ್ ರಾಘು ಅವರೇ, ವೀಣಾ ಮೇಡಮ್, ನೀವು ಇಬ್ಬರು ಫಸ್ಟ್ ಟೈಮ್ ಒಂದು ರಿಸ್ಕ್ ತೊಗೊಂಡು VR ಪ್ರೊಡಕ್ಷನಲ್ಲಿ ಒಂದು ಆಡಿಷನ್ ಅನ್ನೋದು ಒಂದು ಫಸ್ಟ್ ಟೈಮ್ ಮಾಡಿರಿ. ಸೊ ಹೆಂಗೆ ಅನಿಸ್ತದೆ ಈ ಫೀಲ್? ಭಾರಿ ಎಕ್ಸ್ಪೀರಿಯನ್ಸ್. ಒಳ್ಳೆ ನಮಗೂ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಈ ಲೆವೆಲಿಗೆ ಬರ್ತಾರೆ ಜನ ಅಂತೇಳಿ. ಅದ್ರಾಗ ಬೇರೆ ಯಾರ್ಯಾರು ಬಂದಾರಲ್ಲ ಆಡಿಷನ್ಗೆ ಎಲ್ಲರೂ ಜೆನ್ಯೂನ್ ಇದ್ರು. ಸಿನಿಮಾ ಅಂದ್ರೆ ಲಿಟ್ರಲಿ ಅವ್ರಿಗೆ ಇಷ್ಟ ಅಂಥವ್ರು ಬಂದರು. ಅವ್ರ ಸಂಗಟ ಇಂಟರಾಕ್ಟ್ ಮಾಡೋಕೆ ನಮಗೂ ಭಾರಿ ಖುಷಿ ಆಯಿತು. ಸೊ ಹ್ಯಾಡ್ ಅ ಗುಡ್ ಟೈಮ್. ಓಕೆ ಮೇಡಮ್, ನೀವು ಹೇಳ್ರಿ. ಖುಷಿ ಆಯಿತು, ಯಾಕಂದ್ರೆ ನಾವು ಒಂದು ಬಿಗ್ ಮೂವಿ ಮಾಡೋಕ್ಕೆ ಕಾಲು ಇಟ್ಟಿವಿ. ಸೊ ಹೊಸ ಪ್ರಯತ್ನ ಮಾಡತ್ತಿದ್ದೀವಿ. ಅದಕ್ಕೆ ಸಪೋರ್ಟ್ ಆಗಿ ಶರಣ್ ಶೆಟ್ಟಿ ಸರ್, ರಘು, ಗುರು ಅದಾರ, ಆ್ಯಂಡ್ ಫುಲ್ ಟೀಮ್ ಅದ ನನ್ನ ಸಪೋರ್ಟಿಗೆ. ಒಬ್ಬಾಕಿಲಿಂತ ಏನೂ ಆಗಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆ ಆಡಿಷನ್ ಭಾಳ ಚಂದ ಆಯಿತು. ಅದ್ರ ಜೊತೆ ಬೆಳಗಾವಿಯಿಂದ ಬಂದಿದ್ರು ಕಲಾವಿದರು, ತುಮಕೂರ್ಲಿಂದ ಬಂದಿರು, ಅಫ್ಜಲ್ಪುರ್ಲಿಂದ ಬಂದಿರು, ಬೆಂಗಳೂರ್ಲಿಂದ ಬಂದಿರು. ಖುಷಿ ಆಯಿತು ನಮ್ಗೆ. ಓಕೆ, ಒಂದು ಹೋಪ್ ಬಂತು ನಾವು ಮಾಡ್ತೀವಿ ಅಂತ. ಆಲ್ಮೋಸ್ಟ್ ಚಂದ ಮಾಡಿದವ್ರಿಗೆ ಎಲ್ಲರಿಗೆ ತಗೊಂಡು ಚಂದ ಮೂವಿ ಮಾಡ್ತೀವಿ. ಥ್ಯಾಂಕ್ ಯು. ಇನ್ನೊಂದೇನಂತಂದ್ರೆ ಈ ಆಡಿಷನ್ ಮಾಡ್ಬೇಕಾದ್ರೆ ನಮ್ಗೆ ಬ್ಯಾಕ್ ಬೋನ್ ಆಗಿ ಭಾಳ ಮಂದಿ ಇದಾರೆ. ಒಬ್ರು ಅಂತ ಹೆಸರು ಹೇಳೋಕ್ಕಾಗಲ್ಲ. ಯಾರ್ಯಾರು ನಮ್ಮ ಸಂಗತಿ ಇವತ್ತು ಇಲ್ಲಿ ಇದ್ರಿ ಅವರಿಗೆಲ್ಲ ಮಂಚಿಂದ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಎಲ್ಲರೂ ಇವತ್ತಿಂದು ಆಡಿಷನ್ ಡೇ ಹೆಂಗಿತ್ತು ಅಂತೇಳಿ ಎಲ್ಲರಿಗೂ ಮಾತಾಡಿಸಿದ್ವಿ, ಸರ್ಗೆ, ಮೇಡಮ್ಗೆ. ಸೊ ಅವರೆಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸ್ನು ಹೇಳ್ಕೊಂಡ್ರು. ಒಳಗೆ ಆಡಿಷನ್ ಯಾವ ಥರ ಆಯಿತು ಅಂತ ಅದನ್ನು ವೀಡಿಯೋನ ನಿಮಗೆ ಇಟ್ಟು ತೋರಿಸಿದ್ದೀನಿ, ಅದನ್ನು ನೋಡಿದ್ರಲ್ಲ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ. ಸೊ ಎಲ್ಲರೂ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.